ನನ್ನ ಕಣ್ಣು ಮುಂದೆ ಇವತ್ತೊಂದು ಕೊಲೆ ಹಾಕತ್ತಂದು ನಾ ಅನ್ಕೊಂಡಿರಕ್ಕಿಲ್ಲ. ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಇವತ್ತ ಒಂದು ಹುಣಸಿಗಟ್ಟಿಗೆ ಕೆರೆ ಮಾಡಕ್ಕಂತ ಹೋಗಿದ್ನಿ. ಏನು ಬೇಜಾರಾಗುವಂಥ ಸಂಗತಿ ಏನಂತಂದ್ರೆ, ಇಲ್ಲಿ ನೋಡ್ಬೋದು ಒಬ್ಬ ಅಣ್ಣ ಈ ಹಾವಿನ ಜೋಡಿ ಯುದ್ಧ ಮಾಡಿದ್ದಾನೆ. ಯಾಕಂದ್ರೆ ಹಿಡಿಯಾಕಂತ ಹೋಗಿದ್ನಿ, ಹಾವು ನನ್ನಿಂದ ತಪ್ಪಿಸ್ಕೊಂಡು ಹೊಂಟಿತ್ತ. ಬಟ್ ಅದು ಹಾವ ಕಂಟಿ ಬಿಟ್ಟು ಹೊರ ಬರೋಕನ ಈ ಮೂಕ ಪ್ರಾಣಿ ಜೀವ ಅನ್ನ ತೆಗದ. ಅದು ಯಾವ ರೀತಿ ಬಡದಪ್ಪ ಅಂತಂದ್ರೆ, ಏನು ಅವನು ಯುದ್ಧ ಮಾಡತಾನ ಅಂತ ಅನ್ಬೇಕಪ್ಪ ಯಾರ್ದಾರ ಜೋಡಿ. ಭಾಳ ಸಾಧನೆ ಮಾಡಿದ್ ಬಿಡ. ಒಂದು ಮೂಕ ಪ್ರಾಣಿ ಜೀವ ತಗೊಂಡ ಇದನ್ನ ಹೊಡಿಯೋದ್ರಿಂದ ಅವನ್ಗೆ ಏನು ಸಿಕ್ತು ಅಂತೂ ಯಾರು ಗೊತ್ತಿಲ್ಲ. ಬಟ್ ನನಗಂತೂ ಭಾಳ ಫೇಲ್ ಆತ. ಯಾಕಂತಂದ್ರೆ ಈ ಒಂದು ಮೂಕ ಪ್ರಾಣಿ ಜೀವ ತೆಗೆಯೋದು ಅಂತಂದ್ರೆ ಮನಸ್ಸಿಗೆ ಭಾಳ ಹಾರ್ಡ್ ಆಗತ್ತೆ. ನಾವು ಜೀವ ಉಳಿಸ್ಬೇಕಂತ ನಾವು ಮಾಡ್ತಿರ್ತೇವೆ. ಬಟ್ ಇಂಥವ್ರು ಸ್ವಲ್ಪ ಇರ್ತಾರಲ್ಲಿ ಓಣ್ಯಾಗ 4 ಮಂದಿ ನಡಕ ಒಂದು ಹಾವ ಹೊಡಿಯೋದ್ರಿಂದ ಏನು ಪಾಪ್ಯುಲರ್ ಆಗ್ತೇವಿ, ಹವಾ ಆಗ್ತೈತಿ ಓಣ್ಯಾಗ ನಮ್ದಂತೂ ಎಲ್ಲ ಮೈಂಡ್ ಒಳಗೆ ಇಟ್ಕೊಂಡು ಏನು ಮಾತಾಡಕ್ ಆಗ್ತಿಲ್ಲ ಹಾವ ನೋಡಿ. ಯಾಕಂದ್ರೆ ಇಷ್ಟು ದಿನ ನಾನು ಎಲ್ಲ ಕೈಲಿಂದ ಹಿಡಿದ ರಕ್ಷಣೆ ಮಾಡಿ ತಂದು ಎಲ್ಲಾರು ಬಿಡ್ತಿದ್ನಿ. ಬಟ್ ಇವತ್ತು ನಾ ಒಂದು ಸತ್ತ ಹಾವ ತಂದು ಬಿಡು ಅಂತಂದ್ರೆ ಮನಸ್ಸಿಗೆ ಬೇಜಾರಾಗತ್ತೆ. ದಯವಿಟ್ಟು ಎಲ್ಲರಿಗೂ ಏನು ಹೇಳು ಅಂತಂದ್ರೆ, ಯಾರು ಹಾವ ಹಿಡಿಯಾಕ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಕೆರೆ ಹಾವ, ನಾನು ನಮ್ಮ ವಿಷಯ ಇರೋದಿಲ್ಲ. ಈ ತರ ಬಾಯಿ ಒಳಗ ವಿಷದ ಹಾಲು ಇರೋದಲ್ಲ. ಮತ್ತಿದು ನಾನು ನಮ್ಮ ಹಾವುಗಳದ ಒಂದು ಪ್ಯಾಟರ್ನ್ ಇರ್ತೈತಿ. ಹಿಂದಿದ ಬಾಲದ ಪಟ್ಟಿಗಳು ಕಟ್ಟಾಗಿದ್ವು ಅಂತಂದ್ರ ಅದ ವಿಷಾಲದ ಹಾವ. ಅದ ಇಲ್ಲಿ ಈ ರೀತಿ ಏನಂಗ ಕಂಟಿನ್ಯೂ ಬಂದಿದ್ದು ಅಂತಂದ್ರ, ಈ ರೀತಿ ಕಂಟಿನ್ಯೂ ಬಂದಿದ್ರ ಅದ ವಿಷಾದ ಹಾವ. ಇಷ್ಟಂತೂ ಗಮನ ಕೊಟ್ಟು ಯಾರಿಗೂ ನೋಡಕ್ ಆಗೋದಿಲ್ಲ. ಅದಕ್ಕಾಗಿ ಸಾಧ್ಯ ಆದಷ್ಟು ರೆಸ್ಕ್ಯೂ ಮಾಡೋರನ್ನ ಕರೆಸ್ರಿ, ಅವ್ರು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರು. ಯಾರು ಹಿಡಿಯಾಕ ಹೋಗ್ಬೇಡ್ರಿ ಹಾವುಗಳನ್ನ.